ಕೂಡ ಶಿವಧನುಸ್ಸನ್ನು ಅಣು ಮಾತ್ರವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲವಲ್ಲ? ಹೀಗಾದರೆ ಇದನ್ನು ಎತ್ತುವವರು ಯಾರು? ಸಹೋದರಿಯ ಮದುವೆ ಯಾರೊಂದಿಗೆ? ಮಾತಾಶ್ರೀ, ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನನಗೆ ಕತೆ ಹೇಳುವುದಿಲ್ಲವೇ? ಹೇಳುತ್ತೇನೆ ಸೀತೆ, ಹೇಳುತ್ತೇನೆ. ಆದರೆ ಸ್ವಯಂವರಕ್ಕೆ ಬಂದ ರಾಜಕುಮಾರರೆಲ್ಲ ಆ ಶಿವಧನಸ್ಸನ್ನು ಎತ್ತಲೂ ಕೂಡ ಆಗದೆ ವಿಫಲವಾಗುತ್ತಿರುವುದರ ಬಗ್ಗೆ ಯೋಚಿಸುತ್ತಿದ್ದೆ. ಅಂದರೆ ಯಾವ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸ್ವಯಂವರವು ವಿಫಲವಾಗಿ ನನ್ನ ವಿವಾಹವು ನಡೆಯಲಾರದೇನೋ ಎಂಬ ಯೋಚನೆಯೇ? ಇಲ್ಲ ಸೀತೆ, ಇಲ್ಲ. ನಿನ್ನಂತಹ ಸರ್ವಗುಣ ಸಂಪನ್ನಳಾದ ಹೆಣ್ಣಿಗೆ ಮಹಾಪುರುಷೋತ್ತಮನಾದ ರಾಜಕುಮಾರನೇ ಬಂದು ಆ ಶಿವಧನುಸ್ಸನ್ನು ಎತ್ತಿ ನಿನ್ನನ್ನು ವರಿಸುತ್ತಾನೆ ಎಂಬ ಭರವಸೆ ನನ್ನಲ್ಲಿದೆ. ಮಾತಾಶ್ರೀ, ಅಂಥ ಪುರುಷೋತ್ತಮ ರಾಜಕುಮಾರನು ವರಿಸಲಾಗದ ರಾಜಕುಮಾರಿಯ ಯಾವುದಾದರೂ ಘಟನೆ ಹಿಂದೆ ನಡೆದಿದೆಯೇ? ನೀನು ಕೇಳಿದಂತಹ ಘಟನೆ ಅಗಸ್ತ್ಯ ಮಹಾಮುನಿಗಳ ಪತ್ನಿ ಲೋಪಾಮುದ್ರೆಯ ಜೀವನದಲ್ಲಿ ನಡೆದಿದೆ. ಅದೇನೆಂದು ಹೇಳಿ ಮಾತಾಶ್ರೀ. ಲೋಪಾಮುದ್ರೆ ವಿದರ್ಭ ರಾಜನ ಪುತ್ರಿ. ಯಾವ ರಾಜಕುಮಾರರು ಆಕೆಯನ್ನು ವರಿಸದೇ ಇದ್ದಾಗ ವಿದರ್ಭ ರಾಜನಿಗೆ ಚಿಂತೆ ಆಯಿತು. ಅಂತಹ ಸಂದರ್ಭದಲ್ಲಿ ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳು ತಾವೇ ಲೋಪಾಮುದ್ರೆಯನ್ನು ವರಿಸುತ್ತೇವೆ ಎಂದು ರಾಜನಿಗೆ ಹೇಳಿದರು. ಆದರೆ ವಿದರ್ಭ ರಾಜನಿಗೆ ತನ್ನ ಪುತ್ರಿಯನ್ನು ಈ ಮುನಿಗೆ ಕೊಡುವುದರ ಬಗ್ಗೆ ಗೊಂದಲ ಉಂಟಾಯಿತು. ಆದರೆ ಲೋಪಾಮುದ್ರೆ ತನ್ನನ್ನು ಮದುವೆಯಾಗುವವರು ರಾಜಕುಮಾರರೇ ಆಗಿರಬೇಕು ಎಂಬ ಭಾವನೆಯನ್ನು ತೊರೆದು ಮಹಾ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳನ್ನೇ ಮದುವೆಯಾಗುತ್ತೇನೆ ಎಂದು ತಂದೆಗೆ ಹೇಳಿ ಒಪ್ಪಿಸಿದಳು. ಮಹಾತಪಸ್ವಿಗಳಾದ ಅಗಸ್ತ್ಯರನ್ನು ವರಿಸಿ ಅವರ ಸತಿಯಾಗಿ ಮಹಾಪತಿವ್ರತೆಯಾಗಿ ಪರಮ ಪಾವನ ಜೀವನವನ್ನು ನಡೆಸಿದಳು. ಮಾತಾಶ್ರೀ, ಇಂಥ ಕತೆಗಳನ್ನೆಲ್ಲ ತಿಳಿದ ನೀವು ನನ್ನ ಕಲ್ಯಾಣದ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ. ನಿಜ ಸೀತೆ, ನಿನ್ನ ಬಗ್ಗೆ ನಾನು ಚಿಂತಿಸುವ ಅಗತ್ಯವೇ ಇಲ್ಲ. ನಿನ್ನ ಸ್ವಯಂವರ ಮಹಾಪುರುಷನೊಬ್ಬನೊಂದಿಗೆ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆದೇ ತೀರುತ್ತದೆ. ಎಲ್ಲಿ ಹೋದರು ಮಾರೀಚ? ಇಲ್ಲೇ ಇದ್ದದ್ದನ್ನು ಕಂಡಿದ್ದೇನಲ್ಲ. ಮಾರೀಚ, ಮಾರೀಚ, ಏ ಮೂರ್ಖ ಸ್ವಭಾವ, ನಾನಿಲ್ಲೇ ಇರುವೆ. ಆಹಾ, ಮಾರೀಚ ಮಾಯಾರೂಪ, ಧಾರಿಣಿಯರು ಮಹಾ ನಿಸ್ಸೀಮ. ಈ ನಿಮ್ಮ ಮಹಾಶಕ್ತಿಯನ್ನು ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗಾಗಿ ತಂದಿರುವ ಬಾಲಕರ ಮುಂದೆ ಪ್ರದರ್ಶಿಸಿ. ವಿಶ್ವಾಮಿತ್ರರ ಜೊತೆ ಬಂದ ಆ ಬಾಲಕರು ಯಜ್ಞ ರಕ್ಷಣೆಗೆ ನಿಂತಿದ್ದಾರೆ. ಅವರನ್ನು ಸರ್ವನಾಶ ಮಾಡಲೇಬೇಕು. ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾ ದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಸಮಾಧಾನ ಮಾಡಿಕೊ ಮಾರೀಚ. ಸ್ವಾಮಿ ಕಾರ್ಯ ಸ್ವಕಾರ್ಯವೆಂಬಂತೆ ಯಜ್ಞವನ್ನು ನಾಶ ಮಾಡುವುದರ ಜೊತೆಗೆ ಆ ಬಾಲಕರನ್ನು
ಸಂಹಾರ ಮಾಡಿಬಿಡೋಣ. ಅದಕ್ಕೂ ಮುನ್ನ ಈ ವಿಚಾರವನ್ನು ನಮ್ಮ ಪ್ರಭು ಲಂಕೇಶ್ವರರಿಗೆ ತಿಳಿಸೋಣ. ಹಾಗೇ ಮಾಡೋಣ. ರಾವಣೇಶ್ವರರಿಗೆ ಜಯವಾಗಲಿ, ರಾವಣೇಶ್ವರಿಗೆ ಜಯವಾಗಲಿ. ಪ್ರಭು ಲಂಕಾಧೀಶ್ವರ, ಅನಾಹುತವಾಯಿತು, ಅನಾಹುತವಾಯಿತು. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಈ ರಾವಣನಿಗೆ ಶರಣಾದವರಿಗೆ ಹಿತವೇ ಹೊರತು ಅನಾಹುತವಾಗುವುದಿಲ್ಲ. ಮಾರೀಚ, ನೀನೇಕೆ ಮೌನದಿಂದಿರುವೆ? ಏನಾಯಿತು? ನಾವು ನಾಶ ಮಾಡಿದ್ದ ಯಜ್ಞವನ್ನು ವಿಶ್ವಾಮಿತ್ರರು ಪುನರಾರಂಭಿಸಿ ಆ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ 2 ಬಾಲಕರನ್ನು ಕರೆತಂದಿದ್ದಾರೆ ಪ್ರಭು. ಅದು ತಿಳಿದಿರುವ ವಿಷಯವೇ. ಅಯೋಧ್ಯೆಯ ಬಾಲಕರಿಬ್ಬರು ಯಜ್ಞ ರಕ್ಷಣೆಗೆ ಬಂದರೆ ಅನಾಹುತವಾಗುವುದೇ? ಮಾರೀಚ, ಸುಬಾಹು, ಮತಿಭ್ರಾಂತರಾದಂತೆ ಮಾತನಾಡಬೇಡಿ. ಬಾಲಕರಿಬ್ಬರು ಬಂದರೆ ವೀರಭದ್ರನೇ ಬಂದಂತೆ ಆತಂಕಗೊಂಡಿರುವರೇಕೆ? ಮಹಾಪ್ರಭು, ಆ ಬಾಲಕರಿಬ್ಬರು ಅಯೋಧ್ಯೆಯ ಅಧಿಪತಿಯಾದ ದಶರಥನ ಪುತ್ರರು, ರಾಮ ಲಕ್ಷ್ಮಣ. ರಾಮ ಲಕ್ಷ್ಮಣರು ದಶರಥನ ಪುತ್ರರೇ? ಅಯೋಧ್ಯೆಯ ಅರಸು ಕುಮಾರರು. ಅವರಿನ್ನು ಬಾಲಕರು. ನೀವು ಏ ರಾವಣನ ಬಂಟರಾಗಿ ಅರಸು ಕುಮಾರರು ಕೌಶಿಕನ ಯಜ್ಞ ರಕ್ಷಣೆಗೆ ಬಂದರೆ ಚಿಂತೆಯಿಂದ ನನ್ನ ಮುಂದೆ ಬಂದು ನಿಂತಿರುವಿರಲ್ಲ. ನಾಚಿಕೆಗೇಡು, ನಾಚಿಕೆಗೇಡು. ಪ್ರಭು ಲಂಕಾಧೀಶ್ವರ, ಆ ರಾಮನು ತಾಟಕವನದಲ್ಲಿ ಅಪ್ರತಿಮ ಬಲಶಾಲಿಯಾದ ಮಾರೀಚನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನು. ಮಾರೀಚ, ಆ ಬಾಲರಾಮನು ನಿನ್ನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನೆ? ಹೌದು ಪ್ರಭು. ಆದ್ದರಿಂದಲೇ ಅವನು ಅಸಾಮಾನ್ಯನಲ್ಲವೆಂದು ನಾನು ನಿಮಗೆ ಹೇಳಿದ್ದು. ಅದಕ್ಕಾಗಿಯೇ ಇರಬೇಕು ಆ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೆ ಆ ರಾಮನನ್ನೇ ಕರೆತಂದಿರುವುದು. ಮಾರೀಚ, ಸುಬಾಹು, ತಾಟಕಿಯ ವಧೆ ರಾಮನ ಬಲದಿಂದಾಯಿತೆಂದು ಭಾವಿಸಬೇಡಿ. ಅದು ವಿಶ್ವಾಮಿತ್ರನ ತಪಶಕ್ತಿಯಿಂದ ಆಯಿತೆಂದು ತಿಳಿಯಿರಿ. ಆ ವಿಶ್ವಾಮಿತ್ರನು ರಾಮನನ್ನು ಮುಂದಿಟ್ಟುಕೊಂಡು ಕುತಂತ್ರ ಮಾಡಿದ್ದಾನೆ. ಆ ಕುತಂತ್ರಕ್ಕೆ ನೀವು ಸೋಲಬಾರದು. ಆದ್ದರಿಂದ ಈ ಕ್ಷಣವೇ ಹೋಗಿ ವಿಶ್ವಾಮಿತ್ರನ ಯಜ್ಞವನ್ನು, ಆ ರಾಮ ಲಕ್ಷ್ಮಣರನ್ನು ನಾಶ ಮಾಡಿ. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಆರಂಭಿಸಿ 6 ದಿನಗಳಾದವು. ಆದರೂ ಈ ಮಾರೀಚ ಸುಬಾಹುವಿನ ಸುಳಿವೇ ಇಲ್ಲವಲ್ಲ? ಲಕ್ಷ್ಮಣ, ಹಾಗೆಂದುಕೊಂಡು ಕ್ಷಣ ಮಾತ್ರವೂ ಎಚ್ಚರ ತಪ್ಪಲು ಸಾಧ್ಯವಿಲ್ಲ. ಆ ರಾಕ್ಷಸರು ಕುತಂತ್ರಿಗಳು, ಮಾಯಾವಿಗಳು. ನಮ್ಮ ದಿಕ್ಕು ತಪ್ಪಿಸಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಂಚನ್ನು ಮಾಡುವವರೂ ಆಗಿರಬಹುದು. ಈ ಯಜ್ಞ ಮುಗಿಯುವ ಹಂತದಲ್ಲಿ ವಿಘ್ನ ಮಾಡಿದರೂ ಸಹ ಯಜ್ಞ ಫಲಪ್ರದವಾಗುವುದಿಲ್ಲ. ನಿಜ ಸಹೋದರ. ಹಾಗಾದರೆ ಯಜ್ಞ ಕೊನೆ ಹಂತಕ್ಕೆ ಬರುವವರೆಗೂ ಆ ರಾಕ್ಷಸಾಧಮರು ಕಾಯುತ್ತಾ ಕುಳಿತಿರಬಹುದು. ಸಹೋದರ, ಅಲ್ಲಿ ನೋಡು. ಲಕ್ಷ್ಮಣ, ಈ ಮಾರೀಚನ ಮೇಲೆ ನಾನು ಮಾನವಾಸ್ತ್ರವನ್ನು ಪ್ರಯೋಗಿಸುವೆ.
ಸಹೋದರಿ, ಸಹೋದರಿ, ನೀನು ಉದ್ಯಾನವನಕ್ಕೆ ಬರಲೇ ಇಲ್ಲ. ನಾನು ನಿನಗಾಗಿ ಕಾಯುತ್ತಿದ್ದೆ. ನನ್ನನ್ನು ಕ್ಷಮಿಸು ಊರ್ಮಿಳೆ. ನಾನು ಮಾತೃಶ್ರೀಯವರ ಬಳಿ ಮಹಾಸ್ತ್ರೀಯರ ಕತೆ ಕೇಳುತ್ತಿದ್ದೆ. ನನಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸಹೋದರಿ, ಇತ್ತೀಚೆಗೆ ನೀನು ಮಹಾಸತಿಯರ ಕಥೆಯನ್ನು ಕೇಳಲು ಹೆಚ್ಚು ಸಮಯ ವಿನಿಯೋಗಿಸುತ್ತಿರುವೆಯಲ್ಲ? ಊರ್ಮಿಳೆ, ನಾವು ಬಾಲ್ಯದಲ್ಲಿ ಆಟ ಪಾಠಗಳಿಗೆ ಹೆಚ್ಚು ಸಮಯ ಕಳೆದ ಹಾಗೆ ನಾವು ಮುಂದೆ ಪತಿಯ ಗೃಹಕ್ಕೆ ಸೇರಬೇಕಾಗಿರುವುದರಿಂದ ಸತಿಯ ಹಾಗೆ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ಕುರಿತು ತಿಳುವಳಿಕೆ ಪಡೆಯಬೇಕು ಅಲ್ಲವೇ? ಸಹೋದರಿ, ಹಾಗಾದರೆ ನೀನು ಮಹಾಸತಿಯರ ಕಥೆಯನ್ನು ಕೇಳಿ ಮಹಾಸತಿಯಾಗಿಯೇ ಕೀರ್ತಿ ಪಡೆಯಬೇಕೆಂದು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ನಿನ್ನನ್ನು ಸತಿಯಾಗಿ ಪಡೆಯಲು ಯಾವ ಭಾಗ್ಯಶಾಲಿಯೂ ಶಿವಧನುಸ್ಸನ್ನು ಎತ್ತುವಂತಹ ಪರಾಕ್ರಮವನ್ನು ತೋರದೆ ವಿಫಲರಾಗಿ ಹೋಗುತ್ತಿದ್ದಾರಲ್ಲ? ಸಹೋದರಿ, ಏನು ಯೋಚಿಸುತ್ತಿರುವೆ? ಅದು ಶಿವಧನಸ್ಸನ್ನು ಎತ್ತುವಂಥ ಮಹಾಪುರುಷೋತ್ತಮನು ಈ ಮಿಥಿಲಾ ನಗರಕ್ಕೆ ಬಂದೇ ಬರುತ್ತಾನೆ ಎಂಬ ಭರವಸೆ ನನಗಿದೆ. ಆಗಲಿ ಆಗಲಿ ಸಹೋದರಿ. ಈ 7 ಲೋಕದಲ್ಲಿ ಏಕಮೇವಾದ್ವಿತೀಯ ಪರಾಕ್ರಮಶಾಲಿ ಅನುಪಮ ಸುಂದರನೂ ಆದ ಪುರುಷೋತ್ತಮನಾದವನು ನಿನ್ನನ್ನು ವರಿಸಲೆಂದು ಮಿಥಿಲೆಗೆ ಬರುವನೆ? ನನ್ನ ಸಹೋದರಿ ಕೊರಳಿಗೆ ಮಂಗಳಮಾಲೆಯನ್ನು ಹಾಕುವನೋ ಎಂದು ಚಿಂತೆಯಾಗುತ್ತಿದೆ. ಆಹಾ, ನನಗಿಲ್ಲದ ಚಿಂತೆ ನಿನಗೇಕೆ? ನಡಿ, ಆಟವಾಡೋಣ. ನಿಲ್ಲು ಸುಬಾಹು, ನಿಲ್ಲು. ದುಡುಕಬೇಡ. ರಾಮ ಲಕ್ಷ್ಮಣರು ಬಾಲಕರೇ ಆದರೂ ಸಾಮಾನ್ಯರಲ್ಲ. ರಾಮ ಪ್ರಯೋಗಿಸಿದ ಮಾನವಾಸ್ತ್ರದಿಂದ ನಾನು ಬದುಕುಳಿದಿರುವುದೇ ಆಶ್ಚರ್ಯಕರ. ನನ್ನ ಅನುಭವವನ್ನು ನೋಡಿಯೂ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋದರೆ ರಾಮ ಇನ್ನಷ್ಟು ಸಿಟ್ಟುಕೊಂಡು ನಿನ್ನನ್ನು ಕೊಲ್ಲಲು ಮುಂದಾಗಬಹುದು. ಆದ್ದರಿಂದ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋಗುವುದು ಬೇಡ. ಇಲ್ಲ, ಸಾಧ್ಯವೇ ಇಲ್ಲ. ನಾನು ಹೋಗದಿದ್ದರೆ, ಯಜ್ಞವನ್ನು ನಾಶ ಮಾಡದಿದ್ದರೆ ನನ್ನ ಪ್ರಭುಗಳಾದ ಲಂಕಾಧೀಶ್ವರರ ಆಜ್ಞೆಯನ್ನು ಉಲ್ಲಂಘಿಸಿದಂತಾಗುತ್ತದೆ. ನಾನು ಈಗಲೇ ಹೋಗಿ ವಿಶ್ವಾಮಿತ್ರರ ಯಜ್ಞವನ್ನು ನಾಶ ಮಾಡಿಯೇ ತೀರುತ್ತೇನೆ. ಬೇಡ ಸುಬಾಹು, ಬೇಡ. ನನ್ನ ಮಾತನ್ನು ಕೇಳು. ಪ್ರಭುವಿನ ಮಾತಿಗೆ ತಲೆ ಕೊಟ್ಟು ನೀನು ಪ್ರಾಣವನ್ನು ಅರ್ಪಿಸುವಂತಾಗಬಾರದು. ಮಾರೀಚ, ನಮಗೆ ಸಕಲ ಭೋಗ ಭಾಗ್ಯಗಳನ್ನು ನೀಡಿದ ಪ್ರಭುಗಳ ಆಜ್ಞೆಯನ್ನು ಮೀರಿ ಪ್ರಾಣಕ್ಕೆ ಹೆದರಿ ಹೇಡಿಯಂತೆ ಹೋರಾಡದೆ ಸೋತು ಹೋಗುವುದಿಲ್ಲ. ಸೋತರು ಸರಿ, ಸತ್ತರು ಸರಿ. ಜಯ ಲಂಕಾಧೀಶ್ವರ. ಸುಬಾಹು, ಛೇ, ಈ ರಾವಣನ ಮಾತನ್ನು ಯಾವಾಗ ಕೇಳಬೇಕು, ಯಾವಾಗ ಕೇಳಬಾರದು ಎಂಬುದೇ ದೊಡ್ಡ ಸಮಸ್ಯೆ. ಸಹೋದರ, ನೀನು ಮಾರೀಚನಿಗೆ ಮಾನವಾಸ್ತ್ರದಿಂದ ಮಾಡಿದ ಪ್ರಹಾರಕ್ಕೆ ಆ ಮಾರೀಚ ಸುಬಾಹು ಇಬ್ಬರು ಮತ್ತೆಂದೂ ಯಜ್ಞದ ಕಡೆಗೆ ಬರುವುದಿಲ್ಲ ಎನಿಸುತ್ತಿದೆ. ಹಾಗೇನಿಲ್ಲ ಲಕ್ಷ್ಮಣ. ಅವರು ತಮ್ಮ ಬಲವನ್ನು ಇನ್ನಷ್ಟು ಜೊತೆಗೂಡಿಸಿಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ
ಏನೂ ಆಶ್ಚರ್ಯವಿಲ್ಲ. ನಿನ್ನ ಮಾತು ನಿಜ ಸಹೋದರ. ಅದೋ ನೋಡು, ಆ ಸುಬಾಹು ಮತ್ತೆ ಈ ಯಜ್ಞದ ಕಡೆಗೆ ಪ್ರವೇಶ ಮಾಡುತ್ತಿದ್ದಾನೆ.